ಬೆಂಗಳೂರು ನಗರ ಜಿಲ್ಲಾ ದಲಿತ ಸಾಹಿತ್ಯ ಪರಿಷತ್ತಿನವರು ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಒಂದು ವಿಚಾರಗೋಷ್ಠಿಯನ್ನು ಏರ್ಪಡಿಸಿದ್ದಾರೆ. ವಿಚಾರಗೋಷ್ಠಿಯನ್ನು ನಾನಿವತ್ತು ಉದ್ಘಾಟನೆ ಮಾಡಿದ್ದೇನೆ. ಸಂವಿಧಾನ ಪೀಠಿಕೆಯನ್ನು ಜನರ ಮಧ್ಯೆ ತಗೊಂಡು ಹೋಗುವಂಥ ಕೆಲಸವನ್ನು ಎಲ್ಲರೂ ಮಾಡಬೇಕಾಗಿದೆ. ಕರ್ನಾಟಕ ಸರ್ಕಾರ ಆ ಕೆಲಸವನ್ನು ತುಂಬ ಮುತುವರ್ಜಿಯಿಂದ ಇತ್ತೀಚೆಗೆ ಮಾಡ್ತಾ ಇದೆ. ಸಂವಿಧಾನದ ಪೀಠಿಕೆಯಲ್ಲಿ ಹೇಳುವಂಥ 3 ಮುಖ್ಯ ಪದಗಳಿದೆ: ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಅಂತ. ಈ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಇವೆಲ್ಲರ ಜನಗಳ ಮಧ್ಯೆ ಅಳವಡಿಸಿಕೊಳ್ಳಬೇಕೆಂದರೆ ಮುಖ್ಯವಾಗಿ ಭಾವೈಕ್ಯತೆ ಬೇಕು. ಇವತ್ತಿನ ವಿಚಾರಗೋಷ್ಠಿಯ ಒಂದು ಶೀರ್ಷಿಕೆ ಏನಿದೆ, ಭಾವೈಕ್ಯ ಭಾರತವ ಕಟ್ಟೋಣ ಅಂತ. ಆ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಬೇಕಾಗಿದೆ. ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಿದ ನಂತರ ಹೇಳಿದ ಮಾತುಗಳೇನೆಂದರೆ, ನಾವು ಪ್ರಬುದ್ಧ ಭಾರತವನ್ನು ಕಟ್ಟಬೇಕು ಅಂತ. ಭಾವೈಕ್ಯ ಭಾರತ ಆದಾಗ ಪ್ರಬುದ್ಧ ಭಾರತ ಸಾಧ್ಯ ಆಗುತ್ತದೆ, ಅದು ಬುದ್ಧ ಭಾರತ ಆಗುತ್ತದೆ. ಸಾಮ್ರಾಟ್ ಅಶೋಕ ಕಂಡಂಥ ಕನಸಿದಂಥ ಒಂದು ಭಾರತವನ್ನು, ಸಮಾನತೆಯ ಭಾರತವನ್ನು, ಸ್ವಾತಂತ್ರ್ಯದ ಭಾರತವನ್ನು, ಭ್ರಾತೃತ್ವದ ಭಾರತವನ್ನು, ಭಾವೈಕ್ಯ ಭಾರತವನ್ನು ನಾವೆಲ್ಲ ಕಟ್ಟಬಹುದು. ನಾನು ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ತಮ್ಮ ಪರಿಚಯ ಹೇಳಿ ಸರ್. ನಾನು ಪ್ರೊಫೆಸರ್ ನಾರಾಯಣ ಸ್ವಾಮಿ ಅಂತ, ಬೆಂಗಳೂರಿನ ಹೆಬ್ಬಾಳದಲ್ಲಿರುವಂಥ ಪಶುವೈದ್ಯಕೀಯ ಕಾಲೇಜಿನಲ್ಲಿ ಹಿರಿಯ ಪ್ರಾಧ್ಯಾಪಕನಾಗಿ, ಡೀನ್ ಆಗಿ ಇತ್ತೀಚೆಗೆ ನಿವೃತ್ತಿಯಾಗಿದ್ದೇನೆ. ಅಂಬೇಡ್ಕರ್ ಅವರ ಕುರಿತಾಗಿ ಕೆಲವು ಕೃತಿಗಳನ್ನು ರಚಿಸಿದ್ದೇನೆ. ಹಾಗೆ ರಾಗೆ ಲಕ್ಷ್ಮಣಯ್ಯ ಕುರಿತಾಗಿ ಕೃತಿ ರಚಿಸಿದ್ದು ಅದು ಕೆಲವು ಕಡೆ ಪಠ್ಯಕ್ಕೂ ಕೂಡ ಸೇರ್ಪಡೆಯಾಗಿದೆ, PUC ಪಠ್ಯದಲ್ಲಿ ಮತ್ತು ಡಿಗ್ರಿ ಪಠ್ಯದಲ್ಲಿ. ನಮಸ್ಕಾರ. ಬೆಂಗಳೂರು ನಗರ ಜಿಲ್ಲಾ ದಲಿತ ಸಾಹಿತ್ಯ ಪರಿಷತ್ತು ಘಟಕದ ವತಿಯಿಂದ ಸಂವಿಧಾನ ದಿನಾಚರಣೆ ಅಂಗವಾಗಿ ಆಯೋಜನೆಗೊಳಿಸಿರುವಂತಹ ಭಾವೈಕ್ಯ ಭಾರತ ಕಟ್ಟೋಣ ಎನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಇಂತಹ ಕಾರ್ಯಕ್ರಮಗಳು ಆಯೋಜನೆಗೊಳ್ಳುವಂಥದ್ದು ಹಿಂದೆಂದಿಗಿಂತಲೂ ಕೂಡ ಇಂದು ಪ್ರಸ್ತುತವಾಗಿವೆ. ಜಾತಿ ಧರ್ಮಗಳ ತಿಕ್ಕಾಟದಲ್ಲಿ, ಅಸಹಿಷ್ಣು ಸನ್ನಿವೇಶದಲ್ಲಿ ಇಂತಹ ಶೀರ್ಷಿಕೆ ಅಡಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆಗೊಳಿಸುವಂಥದ್ದು ಹಿಂದೆಂದಿಗಿಂತಲೂ ಕೂಡ ಇಂದು ಅತ್ಯಗತ್ಯವಾಗಿದೆ. ಇಂದಿನ ಸಂದರ್ಭಗಳಲ್ಲಿ ಹಿಂದೆಂದಿಗಿಂತಲೂ ಕೂಡ ಕೋಮುವಾದ, ಮತೀಯವಾದ ಅನ್ನುವಂಥದ್ದು ಹೆಚ್ಚು ಶಕ್ತಿಯುತವಾಗಿ ಇರುವಂಥ ಕಾಲಘಟ್ಟದಲ್ಲಿ ಬಹುತ್ವ ಭಾರತಕ್ಕೆ ನಾವೆಲ್ಲರೂ ಕೂಡ ಪ್ರಾಮುಖ್ಯತೆಯನ್ನು ನೀಡುವಂಥ ಸಂದರ್ಭದಲ್ಲಿ ಎಲ್ಲ ಧರ್ಮ, ಜಾತಿ ತಾರತಮ್ಯಗಳಿಲ್ಲದೆ ಸಮಾಜದಲ್ಲಿ ಅಸಮಾನತೆಯನ್ನು ಹೋಗಲಾಡಿಸುವಂತಹ ಸಲುವಾಗಿ ಇಂತಹ ಕಾರ್ಯಕ್ರಮಗಳು ಆಯೋಜನೆಗೊಳ್ಳುವಂಥದ್ದು ಇವತ್ತು ಬಹಳ ಮುಖ್ಯವಾಗಿದೆ. ಸಂವಿಧಾನವನ್ನು ಸರಳೀಕರಿಸುವ ನೆಪದಲ್ಲಿ ಸಂವಿಧಾನವನ್ನು ಅರ್ಥೈಸುವಂಥ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಆಯೋಜನೆಗೊಳಿಸುವಂಥದ್ದು, ಅದರ ಮೂಲಕವಾಗಿ ಒಂದು ತತ್ವವನ್ನು ಸ್ವೀಕರಿಸಿ ಅದನ್ನು ಸಕ್ರಿಯಗೊಳಿಸುವಂಥದ್ದು ಇವತ್ತು ಬಹಳ ಮುಖ್ಯವಾಗಿದೆ. ಡಾಕ್ಟರ್ ಶೋಭಾ ಸಿ ಅಂತ ಹೇಳಿ, ನಾನು ಕನ್ನಡದ ಉಪನ್ಯಾಸಕಿ, ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಘಟಕ ಕಾಲೇಜಾದಂಥ ಮಹಿಳಾ ಮಹಾವಿದ್ಯಾಲಯ ಮಲ್ಲೇಶ್ವರಂ 13ನೇ ಕ್ಲಾಸ್ನಲ್ಲಿರುವಂತಹ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕಿಯಾಗಿ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ.